ನನಗೇನಂದ್ರೆ ಇವತ್ತಿಗೂ ಅಷ್ಟೇ ನಾನು ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಕ್ಕಾಗಲ್ಲ ಅನ್ನೋ ಸೀನ್ಗಳು ನಾನು ಯಾವ್ದು ಮಾಡಲ್ಲ. ವೆರಿ ಗುಡ್ ವೆರಿ ಗುಡ್. ನಾವು ಹಂಗ ಅನ್ಕೊಂಡಿದ್ವಿ ಬಟ್ ಟಾಕ್ಸಿಕ್ ಎಷ್ಟು ಹೈಪ್ ಐತೆ ನಾ ಇಮ್ಯಾಜಿನ ಮಾಡಿದ್ದಿಲ್ಲ. ಟಾಕ್ಸಿಕ್ ದ ಫಸ್ಟ್ ಏನು ಅಂತ ಫಸ್ಟ್ 5 ಕ್ಯಾರೆಕ್ಟರ್ ರಿಲೀಸ್ ಮಾಡಿದ್ರು, ಫೀಮೇಲ್ ಕ್ಯಾರೆಕ್ಟರ್ಸ್. ಸೊ ಬೇರೆ ಪೋಸ್ಟ್ ರಿಲೀಸ್ ಮಾಡಿದ್ರು. ಇವತ್ತು ಎಷ್ಟು ಬರ್ತ್ಡೇ ಇರೋ ಕಾರಣಕ್ಕೋಸ್ಕರ ಏನಾಯ್ತು, ಪೂರ್ತಿ ಇಂಟ್ರೊಡಕ್ಷನ್ ವಿಡಿಯೋನ ಲಾಂಚ್ ಮಾಡಿಬಿಟ್ರೆ. ಇದು ಟೀಸರ್ ಅಲ್ಲ, ಟ್ರೇಲರ್ ಅಲ್ಲ, ಬರೀ ಇಂಟ್ರೊಡಕ್ಷನ್ ವಿಡಿಯೋ ಇದೆ. ರಾಯ ಕ್ಯಾರೆಕ್ಟರ್ ಅನ್ನೋದು ಯಶ್ ಒಂದು ಕ್ಯಾರೆಕ್ಟರ್. ಬಟ್ ಏನು ಸ್ಟಾರ್ಟಿಂಗ್ ನೋಡತ್ತೀವಿ ನಾವು, ಪೂರ್ತಿ ಹೆಂಗೆ ಫೀಲ್ ಆಗ್ತೀವಿ, ವಾವ್ ಯಶ್ ಏನೋ ದೊಡ್ಡ ಕ್ಯಾರೆಕ್ಟರ್ ಬರ್ಸತ್ತಾರ, ಫುಲ್ ಹಾಲಿವುಡ್ ಲೆವೆಲ್ ರೇಂಜಿಗೆ ಎಲ್ಲ ಫುಲ್ ಇಂಗ್ಲೀಷ್ ಮಾತಾಡತ್ತಾರ. ನಾವು ಫುಲ್ ಹಿಂಗೆ ನೋಡತ್ತೀವಿ. ಕಾರ್ ಸೀನ್ ಬರ್ತೈತಿ, ಈ ರಿಯಾಕ್ಷನ್ ನಮ್ಗೆ ಲಿಟ್ರಲಿ ನಾನು ಅನ್ಕೊಂಡೆ ಬೈ ಒಂದ್ ಸೆಕೆಂಡ್ ನಾನು ಲಾಸ್ಟ್ ಮಿನಿಟ್ ತನಕ ಪ್ರೇ ಮಾಡ್ತೀನಿ, ಇದು ಎಷ್ಟಾಗಿರ್ಬಾರ್ದು ಅಂತ. ದ ಮೂಮೆಂಟ್ ರಿವೀಲ್ ಯಶ ಅಂತ ತಕ್ಷಣ ಬ್ರೋ ನಾನು ನಂತರ 1 ತಿಂಗಳು ಫಸ್ಟ್ ಶಾಕ್ ಆದೆ. ಬಿಕಾಸ್ ನಾವು ಯಶನ್ ಆ ಲೆವೆಲ್ಗೆ ಅಂದು ನೋಡಿಲ್ಲ, ಅಷ್ಟು ಬೋಲ್ಡ್ ಕ್ಯಾರೆಕ್ಟರ್ ನೋಡಿಲ್ಲ. ಯಾಕಂದ್ರೆ ಇನ್ನೇನು ನೆನಪೈತಿ ಒಂದು ಇನ್ಸಿಡೆಂಟ್, ಯಶ್ದು ಒಂದು ಸೀರಿಯಲ್ ಇತ್ತು ಮೊದಲು. ಆ ಸೀರಿಯಲ್ನಾಗ ಒಂದೊಂದು ಸೀನ್ ಇತ್ತು. ಸೀರಿಯಲ್ ಮೂವಿ ಗೊತ್ತಿಲ್ಲ, ಅದು ವೀಕೆಂಡ್ ವಿತ್ ನೋಡತ್ತಿದ್ನಿ. ಅವ್ನು ಬರೀ ಸೀರಿ ಎಳಿದೊಂದು ಸೀನ್, ಅದಕ್ಕೋಸ್ಕರ ಅಣ್ಣಂದು ಕೈ ಕಾಲು ನಡಗ ಹೋಗಿತ್ತು. ಈಗ ಇಂಥ ಬೋಲ್ಡ್ ಸೀನ್ ಮಾಡತ್ತಾನ. ನಿನ್ನ ಒಂದು ರೊಮ್ಯಾಂಟಿಕ್ ಬಿಟ್ಟಿತ್ತು, ಆ ರೊಮ್ಯಾಂಟಿಕ್ ಬಿಟ್ಟಿಗೆ ನೀನು ಎಷ್ಟು ನರ್ವಸ್ ಆಗಿದ್ದೆ, ಎಷ್ಟು ಟೆನ್ಸ್ಡ್ ಆಗಿದ್ದೆ. ಐ ಸ್ಟಿಲ್ ರಿಮೆಂಬರ್. ಶಾರ್ಟ್ ಹೆಂಗಿತ್ತು ಅಂದ್ರೆ ಐ ಡೋಂಟ್ ನೋ ನಿನಗೆ ನೆನಪಿದೆಯೋ ಇಲ್ವೋ, ಬಟ್ ಸೀರೆ ಉಟ್ಟಿರ್ತೀನಿ, ನೀನು ಬಂದು ಹಿಂಗೆ ಡಾನ್ಸ್ ಮಾಡಿ ಆ ಸೀರೆ ಹಿಂಗೆ ಹಿಡಿದ್ರೆ ಹಾಗೆ ಎಳಿತ್ಯಾ ಆ್ಯಂಡ್ ಐ ಬಿ ಇನ್ ಅ ಶಾರ್ಟ್ ಸ್ಕರ್ಟ್. ಅದು ನೋಡಿ ವಿಲ್ ಬಿ ಸರ್ಪ್ರೈಸ್ಡ್ ಅನ್ನೋ ಥರ ಒಂದು ಶಾರ್ಟ್ ಇಟ್ಟಿದ್ರು ಅವರು. ಯು ಆರ್ ಸೋ ವರಿಡ್, ಯು ಆರ್ ಸೋ ಟೆನ್ಸ್ಡ್, ಆಲ್ಮೋಸ್ಟ್ ಯು ಆರ್ ಸ್ವೆಟ್ಟಿಂಗ್ ಆ್ಯಂಡ್ ಶಿವರಿಂಗ್. ಐ ಥಿಂಕ್ ಇದೇನು ನಾರ್ಮಲ್ ಥಿಂಗ, ಬಿಕಾಸ್ ಮೂವಿ ಒಳಗೆ ಇವೆಲ್ಲ ಕಾಮನ್. ಬಟ್ ಕನ್ನಡ ಇಂಡಸ್ಟ್ರಿ ಒಳಗೆ ಎಲ್ಲ ಹೊಸವಲ್ಲ. ಸೊ ಅನ್ನೊಂದು ಏನು ಮೇನ್ ಬೇಸಿಕ್ ಪ್ಲಾನ್ ಅಂದರೆ ಹಾಲಿವುಡ್ ಲೆವೆಲ್ಗೆ ಹೋಗ್ಬೇಕಲ್ಲ, ಸೊ ಸ್ವಲ್ಪ ಅವ್ರ ಫ್ಲೇವರ್ ಆ್ಯಡ್ ಮಾಡಿದ್ರೆ ಕರೆಕ್ಟ್ ಇರುತ್ತೆ ಅಂತಂದು. ಸೊ ಫೈನಲಿ ಏನು ಹಾಕೈತೆ ಆಯ್ತು. ಆ್ಯಂಡ್ ಇವತ್ತು ನೋಡ್ರಿ ಮೀಮ್ಸ್ ಎಷ್ಟು ನುಗ್ಗು ಬರತ್ತಪ್ಪ, ನಕ್ ಸಾಯ್ತೀನಿ. ರಾಧಿಕಾ ಹಾಕಂದು ಬಾಟ್ಲಿ ಹಿಂಗೆ ಫೋಟೋ ಆಗಿ, ರಾಧಿಕಾ ಆಫ್ಟರ್ ವಾಚಿಂಗ್ ದಿಸ್ ಹಿಂಗೆ ಅವು ಮೀಮ್ಸ್ ಬರತ್ತವು, ಬೆಸ್ಟ್ ಮೀಮ್ಸ್ ಬರತ್ತವು. ಮೀಮ್ಸ್ ಫುಲ್ ಎಂಜಾಯ್ ಮಾಡಿರಿ. ಆ್ಯಂಡ್ ಮೂವಿ ಬಗ್ಗೆ ಫುಲ್ ಹೈಪ್ ಐತಿ, ಜನ ಫುಲ್ ಹೊಗಳತ್ತಾರ. ಸೊ ಈ ಮೂವಿ ಒಳಗೆ ಏನಾಗಿದೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ. ಅವ್ರ ಒಪಿನಿಯನ್ ಹೇಳ್ತಾರೆ ಇಷ್ಟ ಆಗಿಲ್ಲ, ನಮಗೆ ಸರಿ ಇಲ್ಲ ಅಂತಂದು. ಅವಾಗ ಅವ್ರ ಜೊತೆ ಜಗಳ ಮಾಡಕ್ಕೆ ಹೋಗ್ಬಿಡ್ರಿ. ಮೇನ್ ಥಿಂಗ್ ನನಗೂ ಏನಂತ ಗೊತ್ತಾ, ಎಲ್ಲರೂ ಒಂದು ಕಾಮೆಂಟ್ ಸೆಕ್ಷನ್ ಒಳಗೆ ಟಾಕ್ಸಿಕ್ ಎಷ್ಟು ಚೀ ಐತಿ, ಹೊಲಸೈತಿ ಯಾರು ಹಾಕಿದ್ರೆ ನಂಗೆ ಉರಿದು ಬಿಡ್ತಿತ್ತು. ನಾನು ಅನ್ಕೊಂಡೆ ವೈ ಇಬ್ಬರು ಅವ್ರ ಒಪಿನಿಯನ್. ಸೊ ಯಾರಾದ್ರೂ ಒಂದು ಟಾಕ್ಸಿಕ್ ಖರಾಬ್ ಐತಿ, ಕೆಟ್ಟದೈತಿ, ಆಬ್ವಿಯಸ್ಲಿ ಅಂತಾರೆ ಎಲ್ಲರೂ ಕರೆಕ್ಟ್ ಐತಿ, ಬೆಸ್ಟ್ ಐತಿ ಅನ್ನೋದಿಲ್ಲ. ಯಾಕೆ ಇನ್ಫ್ಯಾಕ್ಟ್ ನನಗೆ ಡೈಜೆಸ್ಟ್ ಆಗೋ ಟೈಮ್ ತೊಗೊಂತ. ಸೊ ಇನ್ಫ್ಯಾಕ್ಟ್ ಯಾರು ಹೇಳಿದ್ರೆ ಪ್ಲೀಸ್ ಹೋಲ್ಡ್ ಅ ಸೆಕೆಂಡ್. ಓಕೆ ಬ್ರೋ, ನಿಂಗೆ ಇಷ್ಟ ಇಲ್ಲ, ಓಕೆ ಡನ್, ನಮ್ಗೆ ಇಷ್ಟ ಐತಿ, ಇದನ್ನು ಮಾಡ್ಕೊರಿ. ಆ್ಯಂಡ್ ಮೇನ್ ನಾ ಏನೇ ಹೇಳ್ಬೇಕು ಅನ್ಕೊಂಡಿದ್ನಲ್ಲ ಈ ವಿಡಿಯೋ ಥ್ರೂ. ಸೊ ಇನ್ಸ್ಟಾಗ್ರಾಮ್ದಾಗ ನಾವು ಒಂದು ವಿಡಿಯೋ ಮಾಡಿ ಹಾಕಿದೆ ಟಾಕ್ಸಿಕ್ ಮೇಲೆ. ಅದು ಎಷ್ಟು ವಿಡಿಯೋ ವೈರಲ್ ಗೆಸ್ ಮಾಡಿರಿ. 100K ಅಲ್ಲ, 200K ಅಲ್ಲ, 400K. ತಿಳ್ಕೊಂಬಿಡ್ರಿ. ಮೊನ್ನೆ ಪೇಜ್ ಓಪನ್ ಮಾಡೀನಿ, ಒಂದು ವಿಡಿಯೋ ಹಾಕಿನಿ ಟಾಕ್ಸಿಕ್ ಮೇಲೆ 400K. ಅದ್ಮೇಲೆ ವಾಯ್ಸ್ ರೀಡ್ ಮಾಡಿ ಇನ್ನೊಂದು ವಿಡಿಯೋ ಹಾಕಿನಿ 6K. ಆ್ಯಂಡ್ ನಾ ಏನೋ ಒಂದು ಶಾರ್ಟ್ ಮೂವಿ ಮಾಡೋ ಪ್ಲಾನ್ ಹಾಕಿದ್ನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ನ್ಯೂ ಇಯರ್ ಸ್ವಲ್ಪ ನನ್ನ ಪಾಲಿಗೆ ಸ್ವಲ್ಪ ಚಲೋ ಆಗತ್ತೈತಿ, ಬರ್ಬರ್ತೆ ಎಲ್ಲ ಕರೆಕ್ಟ್ ಆಗತೈತಿ. ಸೊ ಇದೇ ರೀತಿ ಹೋಗ್ತಾ ಇದ್ದಾರೆ. ಡಿಸೆಂಬರ್ 31 ಒಂದು 100K ಫಾಲೋವರ್ಸ್ ಇರ್ತಾರೆ, ಇಲ್ಲ 100K ಸಬ್ಸ್ಕ್ರೈಬರ್ ಇರ್ತಾರೆ. ಸೊ ಎರಡರಾಗ ಒಂದು ಅಚೀವ್ ಮಾಡಬೇಕಾ. ಸೊ ಮಾಡ್ತೀನಿ, ಅದ್ರಾಗ ನೋ ಡೌಟ್. ಇಫ್ ನಾಟ್ ನೀವು ಬಿಡಾಕೋಬಿಡ್ರಿ, ಫುಲ್ ಅಸೆ ಮಾಡಿರ್ತೀನಿ ಯಾರು ನೋಡತ್ತೀರಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.